ಸೊ ಮಗುವಾಗಿದ್ದಾಗ ತುಂಬ ಇನ್ನೋಸೆನ್ಸ್ ಇರುತ್ತೆ, ಯಾವುದೇ ವಿಚಾರ ಗೊತ್ತಿರಲ್ಲ, ಮೇಲು ಕೀಳು ಗೊತ್ತಿರೋದಿಲ್ಲ. ನಮ್ಮ ದೇಶ, ಆ ಧರ್ಮ, ಈ ಜಾತಿ, ಆ ಜಾತಿ, ನಾವು ಮೇಲು, ಈ ಜಾತಿ, ಧರ್ಮ, ಗಂಡು ಹೆಣ್ಣು ಏನೇ ಭೇದ ಭಾವ ಇದ್ರೂ ಎಲ್ಲ ತೊಳಿತಾ ಬರಬೇಕು. ಈ ಮನಸ್ಸಿನಲ್ಲಿ ಎಲ್ಲ ಪ್ರೋಗ್ರಾಮ್ ಆಗಿರ್ಬೋದು. ನಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಆಗಿರುವಂತಹ ಪರ್ಮನೆಂಟ್ ಪ್ರೋಗ್ರಾಮ್ ತೆಗೆಯೋದಕ್ಕೆ ನಾವು ಪ್ರತಿದಿನ ನಮಸ್ಕಾರ ಸ್ನೇಹಿತರೆ. ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಏನು ಅಂತಂದರೆ, ನಮ್ಮ ನೆಗೆಟಿವ್ ಥಾಟ್ಸ್ನ ರೂಟ್ ಲೆವೆಲಿಂದ ಹೇಗೆ ತೆಗೆಯೋದು, ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಂದ ಈ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಇನ್ಫಾರ್ಮೇಷನ್ನ ಹೇಗೆ ತೆಗೆಯೋದು ಕಂಪ್ಲೀಟಾಗಿ, ಪರ್ಮನೆಂಟಾಗಿ ಅಂತ ಕೇಳ್ತಿದ್ದಾರೆ. ಸೊ ಇಂಥ ನೆಗೆಟಿವ್ ವಿಚಾರಗಳನ್ನು ನಾವು ಮನಸ್ಸಿನಿಂದ ತೆಗೆಯೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ಒಂದು ಡೆಮೋ ಮಾಡಿ ತೋರಿಸ್ತೀನಿ. ಈಗ ಆ ಇನ್ಫಾರ್ಮೇಷನ್ ತೆಗೆಯೋದಕ್ಕೂ ಮುಂಚೆ ನಮ್ಮ ದೇಹದಲ್ಲಿ ಏನಾಗಿರುತ್ತೆ, ನಾವು ಹುಟ್ಟಿದಾಗಲೇನಂತ ನೋಡಬೇಕು. ಸೊ ಅದನ್ನು ನಾನು ಅರ್ಥ ಮಾಡಿಸೋದಕ್ಕೆ ಒಂದು ಖಾಲಿ ಬಾಟ್ಲ ತೊಗೊಂಡಿದ್ದೀನಿ, ಅದರಲ್ಲಿ ನೀರು ತುಂಬಿದ್ದೀನಿ, ಇದು ಮುಚ್ಚಿದೆ. ಈ ಬಾಟಲ್ನ ನಮ್ಮ ಮನಸ್ಸು ಅಂತ ಅಂದ್ಕೊಳ್ಳೋಣ. ಸೊ ನಾವು ಚಿಕ್ಕವರಿದ್ದಾಗ ಈ ಮನಸ್ಸು ತುಂಬ ಪ್ಯೂರ್ ನೀರಿರುತ್ತೆ. ಸೊ ನಾವು ಹುಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ, ಈ ಲೋಕಕ್ಕೆ ಬಂದಿರ್ತೀವಿ. ಲೋಕಕ್ಕೆ ಬಂದಾಗ ನಮ್ಮ ಮನಸ್ಸು ಓಪನ್ ಆಗುತ್ತೆ, ನಮ್ಮ ಕಣ್ಣು ಓಪನ್ ಆಗುತ್ತೆ. ಏನು ಅಂತಂದರೆ, ಈ ಸಮಾಜ ನಮಗೆ ವಿಚಾರಗಳನ್ನು ತುಂಬೋದಕ್ಕೆ ಶುರು ಮಾಡುತ್ತೆ. ಹಾಗೆ ನಾವು ಮಗುವಾಗಿದ್ದಾಗ ಆ ವಿಚಾರಗಳನ್ನು ಕಲಿಯೋದಕ್ಕೆ ಶುರು ಮಾಡ್ತೀವಿ. ಸೊ ಮಗುವಾಗಿದ್ದಾಗ ತುಂಬ ಇನ್ನೋಸೆನ್ಸ್ ಇರುತ್ತೆ, ಯಾವುದೇ ವಿಚಾರ ಗೊತ್ತಿರಲ್ಲ, ಮೇಲು ಕೀಳು ಗೊತ್ತಿರೋದಿಲ್ಲ, ಪ್ರತಿಯೊಬ್ಬರನ್ನೂ ಪ್ರೀತಿಸ್ತಿರುತ್ತೆ, ಎಲ್ಲರನ್ನೂ ನಗ್ತಾ ಇರುತ್ತೆ ಅಲ್ವಾ. ಸಮಾಜ ಏನು ಮಾಡುತ್ತೆ, ಆ ಮಗುಗೆ ವಿಚಾರಗಳನ್ನು ತುಂಬಕ್ಕೆ ಶುರು ಮಾಡುತ್ತೆ. ಏನಂತಂದರೆ, ನೀನು ಗಂಡು, ನೀನು ಈ ಜಾತಿ, ನಿನಗೊಂದು ಹೆಸರಿದೆ, ನಿಮ್ಮ ತಂದೆ ತಾಯಿ ಬಡವರು ಶ್ರೀಮಂತರು, ನೀನು ಶ್ರೀಮಂತ ಬಡವ, ದೇವರು, ದೆವ್ವ, ಸಕ್ಸಸ್, ದುಡ್ಡು, ಕ್ರಿಕೆಟ್, ಬಿಗ್ ಬಾಸ್, ನ್ಯೂಸ್, ನಮ್ಮ ದೇಶ, ಆ ಧರ್ಮ, ಈ ಜಾತಿ, ಆ ಜಾತಿ, ನಾವು ಮೇಲು, ಬೇರೆಯವ್ರ ಕೀಳು. ಸೊ ಸಕ್ಸಸ್ ಆಗಬೇಕಂದ್ರೆ ದುಡ್ಡು ಮಾಡಬೇಕು, ಅವ್ರು ನೋಡು, ಕಂಪ್ಯಾರಿಸನ್ ಮಾಡು. ಸೊ ನಾವು ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು, ಇದೇ ರೀತಿ ಪೂಜೆ ಮಾಡಬೇಕು. ಕಷ್ಟಗಳನ್ನ ಕಳ್ಕೊಬೇಕಂತಂದರೆ ಈ ಪೂಜೆನೇ ಮಾಡಬೇಕು, ಈ ದೇವ್ರ ಹತ್ರ ಹೋಗ್ಬೇಕು, ಆ ದೇವ್ರ ಪವರ್ಫುಲ್, ಈ ದೇವ್ರ ಪವರ್ಫುಲ್, ಇಂತೆಲ್ಲ ಏನೆಲ್ಲ ತುಂಬ್ತಾ ಹೋಗ್ತಾರೆ. ಮಗುವಾಗಿದ್ದಾಗ ನಮ್ಮ ಮನಸ್ಸು ಹೇಗಿತ್ತು, ಈಗಿನ ಪರಿಸ್ಥಿತಿ ಹೇಗಿದೆ, ಇವಾಗ ನಮಗೆ ಅರ್ಥ ಆಗಿದೆ. ನಮ್ಮ ತಲೆಯಲ್ಲಿ ತುಂಬ ನೆಗೆಟಿವ್ ಇನ್ಫಾರ್ಮೇಷನ್ ತುಂಬಿಕೊಂಡಿದ್ದೀವಿ, ಅದು ನಮ್ಮನ್ನು ಬಾಧಿಸ್ತಾ ಇರುತ್ತೆ. ಸೊ ಈಗ ನಾವು ಈ ಪರಿಸ್ಥಿತಿಲಿ ಇರ್ತೀವಿ. ಸೊ ನಾವೀಗ ಒಳ್ಳೇದನ್ನ ಕಲಿಬೇಕು, ನಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೋಬೇಕು, ನೆಗೆಟಿವ್ ವಿಚಾರಗಳನ್ನು ತೆಗಿಬೇಕು ನಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಅಂತ ಅಂದ್ಕೊಂಡಿರ್ತೀವಿ. ಸೊ ಒಳ್ಳೆಯ ವಿಚಾರಗಳನ್ನ ತುಂಬ್ತಾ ಹೋಗ್ತೀವಿ. ಯಾವ ಜಾತಿ ಮೇಲಲ್ಲ, ಯಾವ ಜಾತಿ ಕೀಳಲ್ಲ, ಎಲ್ಲ ದೇವರು ಹೇಳ್ತಾ ಇರೋದು ಒಂದೇ, ಎಲ್ಲ ಧರ್ಮಗಳು ಹೇಳ್ತಾ ಇರೋದು ಒಂದೇ. ಸೊ ಏನಾಗುತ್ತೆ, ನಾವು ಚಿಕ್ಕಂದಿನಿಂದ ರೂಟ್ ಲೆವೆಲಲ್ಲಿ ನಾವು ಪ್ರೋಗ್ರಾಮ್ ಆಗಿರೋದ್ರಿಂದ ಅಷ್ಟು ಸುಲಭ ಅಲ್ಲ ತೆಗೆಯೋದು. ಸೊ ಮತ್ತೆ ಏನು ಮಾಡ್ತೀವಿ, ಅಕ್ಕಪಕ್ಕದವ್ರು ಬರ್ತಾರೆ, ಬಿಗ್ ಬಾಸ್ ಏನಾಯಿತು ಅಂತ ಹೇಳ್ತಾರೆ, ನ್ಯೂಸ್ ನೋಡ್ತಾ ಇರ್ತೀವಿ, ಮತ್ತೆ ಸಮಾಜದಲ್ಲಿ ನಡೆಯುವಂಥ ಕಸ ಕಡ್ಡಿಗಳನ್ನ ಮತ್ತೆ ತುಂಬ್ತಾ ಇರ್ತೀವಿ. ಸೊ ಮತ್ತೆ ಮೋಟಿವೇಶನ್ ಬೇಕು, ಮತ್ತೆ ಒಳ್ಳೆಯ ವಿಚಾರಗಳನ್ನ ತುಂಬ್ತಾ ಇರ್ತೀವಿ. ಸೊ ಏನಾಗುತ್ತೆ, ನಮ್ಮ ಮನಸ್ಸು ಇದೇ ಥರ ಇರುತ್ತೆ. ಹಾಗಾದರೆ ಏನು ಮಾಡಬೇಕು, ರೂಟ್ ಲೆವೆಲಲ್ಲಿ ಚೇಂಜ್ ಮಾಡಬೇಕು ಅಂತಂದರೆ ಪ್ರತಿದಿನ ಪ್ರತಿ ಕ್ಷಣ ಒಳ್ಳೆಯ ವಿಚಾರನೇ ಮಾಡಬೇಕು. ನಮಗೇನು ಚಿಕ್ಕ ವಯಸ್ಸಿನಿಂದ ಇದನ್ನೆಲ್ಲ ತುಂಬಿರ್ತಾರೆ ಮನಸ್ಸಿನಲ್ಲಿ, ಮೇಲು ಕೀಳು, ಆ ಪ್ರಾಣಿ ಶ್ರೇಷ್ಠ, ಈ ಪ್ರಾಣಿ ಕನಿಷ್ಠ, ಅವ್ರು ದೊಡ್ಡವರು, ಇವ್ರು ಚಿಕ್ಕವರು, ಶ್ರೀಮಂತ ಬಡವ, ಆ ಧರ್ಮ ದೊಡ್ಡದು, ಈ ಧರ್ಮ ಚಿಕ್ಕದು, ಮೇಲು ಕೀಳು, ಸಕ್ಸಸ್, ಜಾಬ್, ಏನೆಲ್ಲ ತುಂಬ್ಕೊಂಡಿರ್ತೀವಿ ಅದೆಲ್ಲ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಸೊ ಹಾಗಾದರೆ ಏನು ಮಾಡಬೇಕು, ಪ್ರತಿದಿನ ಒಳ್ಳೆಯದನ್ನ ಯೋಚನೆ ಮಾಡಬೇಕು. ಸೊ ಎಷ್ಟು ಅಂತಂದರೆ ತುಂಬ್ತಾ ಹೋಗಬೇಕು ಒಳ್ಳೆಯ ವಿಚಾರಗಳನ್ನು, ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರಬೇಕು, ಸಜ್ಜನರ ಸಂಘ ಮಾಡ್ತಾ ಇರಬೇಕು, ಒಳ್ಳೆಯ ಪುಸ್ತಕ ಓದ್ತಿರಬೇಕು. ನೀನು ಯಾವಾಗಲೂ ಒಳ್ಳೆಯದ್ರ ಬಗ್ಗೆನೇ ಗಮನ ಕೊಟ್ಟರೆ ಮನಸ್ಸು ತಿಳಿಯಾಗ್ತಾ ಬರುತ್ತೆ. ನನ್ನ ಕೈಲಾದ ಸಹಾಯ ಮಾಡಬೇಕು, ನಾನು ಬಂದಿರೋದು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ. ಈ ಜಾತಿ, ಧರ್ಮ, ಗಂಡು ಹೆಣ್ಣು ಏನೇ ಭೇದ ಭಾವ ಇದ್ರೂ ಎಲ್ಲ ತೊಳಿತಾ ಬರಬೇಕು. ಈ ಮೆಟಲೆಕ್ಸ್ ಲೈಫಲ್ಲಿ ಕಾರು, ಬಂಗ್ಲೆ, ದುಡ್ಡು, ಅದು ಸಕ್ಸಸ್ಸು ಅಂತೆಲ್ಲ ಅದ್ರ ಹಿಂದ್ಗಡೆ ಹೋಗ್ತಾ ಇರ್ತೀವಿ. ಪ್ರೀತಿ, ಪ್ರೇಮ, ನಂಬಿಕೆ, ವಿಶ್ವಾಸ ಇದ್ರ ಹಿಂದೆ ಹೋಗ್ತಾ ಹೋದರೆ ತಾನಾಗೆ ಮನಸ್ಸು ಕ್ಲಿಯರ್ ಆಗ್ತಾ ಬರುತ್ತೆ. ಸ್ನೇಹಿತರೆ, ಈಗ ಅರ್ಥ ಆಗಿರ್ಬೇಕು ನಿಮಗೆ ನೆಗೆಟಿವ್ ಥಾಟ್ಸನ್ನು ತೆಗೆಯೋದು ಎಷ್ಟು ಕಷ್ಟ ಅಂತ. ಸೊ ಯಾಕಂತಂದರೆ ನಾವು ಚಿಕ್ಕ ವಯಸ್ಸಿನಿಂದ ರೂಟ್ ಲೆವೆಲಲ್ಲಿ ಪ್ರೋಗ್ರಾಮ್ ಆಗಿರ್ತೀವಿ. ಅದಕ್ಕೆ ಅಂತಲೇ ಎಷ್ಟೋ ಸಾಧಕರು 12 ವರ್ಷ ತನಕ ಹಠಯೋಗ ಮಾಡ್ತಾರೆ, ಈ ಮನಸ್ಸನ್ನು ಇಲ್ಲವಾಗಿಸೋದಕ್ಕೆ. ಈ ಮನಸ್ಸಿನಲ್ಲಿ ಎಲ್ಲ ಪ್ರೋಗ್ರಾಮ್ ಆಗಿರ್ಬೋದು. ನಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಆಗಿರುವಂತಹ ಪರ್ಮನೆಂಟ್ ಪ್ರೋಗ್ರಾಮ್ ತೆಗೆಯೋದಕ್ಕೆ ನಾವು ಪ್ರತಿದಿನ ಒಳ್ಳೆಯದ ಕಡೆ ಗಮನ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಮಗುವಿದ್ದಾಗ ನಮ್ಮ ಮನಸ್ಸು ಯಾವ ರೀತಿ ತಿಳಿಯುತ್ತೋ ಅದೇ ರೀತಿ ತಿಳಿಯಾಗಬೇಕು. ಅದಕ್ಕೆ ಏನು ಮಾಡಬೇಕು, ನಾವು ಚಿಕ್ಕ ವಯಸ್ಸಿನಲ್ಲಿ ಏನೇನೆಲ್ಲ ತಿಳ್ಕೊಂಡಿದ್ದೀವಿ ಅದರಲ್ಲಿ ತುಂಬ ತಪ್ಪುಗಳಿದ್ದಾವೆ. ಈ ಭೇದ ಭಾವಗಳನ್ನು ತುಂಬಿಕೊಂಡಿರ್ತೀವಿ, ಕಂಪ್ಯಾರಿಸನ್ನ ತುಂಬಿಕೊಂಡಿರ್ತೀವಿ, ಜೀವನದ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ತುಂಬಿಕೊಂಡಿರ್ತೀವಿ. ಉದಾಹರಣೆಗೆ, ಜಗತ್ತು ಸರಿ ಇಲ್ಲ, ಜನರು ಸರಿ ಇಲ್ಲ, ಹುಷಾರಾಗಿರಬೇಕು, ಈ ಥರದ ವಿಚಾರಗಳು. ಆ ದೇವ್ರು ಸ್ಟ್ರಾಂಗ್ ಇದೆ, ಆ ಪ್ಲೇಸಿಗೆ ಹೋದರೆ ನಿಮಗೆ ಒಳ್ಳೆಯದಾಗುತ್ತೆ, ಈ ಥರದ ವಿಚಾರಗಳು. ಈ ಧರ್ಮ ದೊಡ್ಡದು, ಈ ಧರ್ಮ ಚಿಕ್ಕದು, ಈ ಜಾತಿ ದೊಡ್ಡದು, ಈ ಜಾತಿ ಚಿಕ್ಕದು, ಇಂತಹ ವಿಚಾರಗಳು.
ಈ ಥರ ತುಂಬ ವಿಚಾರಗಳು ನಮ್ಮ ತಲೆಯಲ್ಲಿ ಕಸದ ರೂಪದಲ್ಲಿ ತುಂಬಿಕೊಂಡಿರುತ್ತೆ. ಆ ಕಸನ ಹೋಗಲಾಡಿಸೋದು ಬೇರೆಯವ್ರ ಕೆಲಸ ಅಲ್ಲ, ನಮ್ಮ ಕೆಲಸನೇ. ಅದಕ್ಕೆ ಏನು ಮಾಡಬೇಕು, ನಾವು ಒಳ್ಳೆಯ ವಿಚಾರಗಳನ್ನು ಪ್ರತಿದಿನ ತುಂಬ್ತಾ ಹೋದರೆ ಏನಾಗುತ್ತೆ, ಮೋಟಿವೇಶನ್ಸ್ ಥರ, ಅಂದರೆ ಡೈಲಿ ನಿಮಗೊಂದು ಇಂಜೆಕ್ಷನ್ ಕೊಟ್ಟ ಥರ ಆಗುತ್ತೆ. ಆದರೆ ಇದು ತಾತ್ಕಾಲಿಕ. ಈ ಮಾಯಾಮುಕ್ತಿ ಚಾನಲ್ ಮಾಡಿರೋ ಉದ್ದೇಶನೇ ಇಂಥ ಮಾಯೆಗಳಿಂದ ನಿಮ್ಮನ್ನು ಹೊರಗಡೆ ತರೋದು. ನಿಮ್ಮೊಂದು ವಿಚಾರ ಗೊತ್ತಾ, ಪಶು ಅಂತ ಯಾರನ್ನ ಕರೀತಾರೆ? ಸೊ ನಾವೆಲ್ಲ ಅಂತೀವಿ, ಒಂದು ಹಸು ಅಥವಾ ಒಂದು ಪ್ರಾಣಿನ ತೋರಿಸಿ ಇದು ಪಶು ಅಂತ ಕರಿತೀವಿ. ಪಶು ಅನ್ನೋದ್ರ ಅರ್ಥ ಏನು ಗೊತ್ತಾ? ಪಾಶಕ್ಕೆ ಒಳಗಾದವನು ಪಶು ಅಂತ. ಏನು ಈ ಮಾಯೆ ಇದೆಯಲ್ಲ, ಈ ಭ್ರಮೆ, ಈ ಹಿಪ್ನೋಸಿಸ್ ಮಾಡಿದಾರಲ್ಲ ನಮ್ಮ ತಲೆಯಲ್ಲಿ, ಅದ್ರ ಕಂಟ್ರೋಲ್ನಲ್ಲಿ ಸಿಕ್ಕೊಂಡು ನಾವು ಪ್ರತಿದಿನ ನಮಗೆ ನಾವೇ ಒದ್ದಾಡ್ತಾ ಇದ್ದೀವಿ ಒಳಗಡೆ, ಅದರ ಪಾಶದಲ್ಲಿ ಸಿಕ್ಕಾಕೊಂಡು. ಈ ಪಾಶದಿಂದ, ಅಂದರೆ ಇಂಥ ಮಾಯೆಗಳಿಂದ ಹೊರಗಡೆ ತರೋವಂಥದ್ದೇ ಈ ಚಾನಲ್ನ ಉದ್ದೇಶ. ಅದಕ್ಕೆ ಸ್ನೇಹಿತರೆ, ನಾನು ಹೆಚ್ಚಾಗಿ ನಿಮ್ಮನ್ನು ಮತ್ತೆ ಇನ್ನೊಂದು ಪಾಶಕ್ಕೆ ಒಳಪಡಿಸೋದಿಲ್ಲ. ಉದಾಹರಣೆಗೆ ಇಂಥ ಪೂಜೆ ಮಾಡಿದರೆ, ಇಂಥ ಟೆಕ್ನಿಕ್ ಮಾಡಿದರೆ, ಇಂಥ ಜಪ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ, ಆ ಥರ ನಿಮ್ಮನ್ನು ದಾರಿ ತಪ್ಪಿಸೋದಿಲ್ಲ. ಆ ರೀತಿ ದಾರಿ ತಪ್ಪಿಸೋವಂಥ ಜನಗಳು ತುಂಬಾ ಇದ್ದಾರೆ ಈ ಸಮಾಜದಲ್ಲಿ. ಸೊ ಅಂಥವರಿಂದ ದೂರ ಆಗಬೇಕು, ಸಜ್ಜನರ ಸಂಘ ಮಾಡಬೇಕು, ಒಳ್ಳೆಯ ಚಿಂತನೆಗಳನ್ನು ಮಾಡಬೇಕು, ಒಳ್ಳೆಯವ್ರ ಜೊತೆಗೆ ಓಡಾಡಬೇಕು, ಒಳ್ಳೆಯ ಭಾವನೆಯಲ್ಲೇ ಇರಬೇಕು. ಆವಾಗ ಇಂಥ ಕಸ ಕಡ್ಡಿಗಳನ್ನು ನಿಧಾನವಾಗಿ ಒಂದೊಂದೇ ಹೊರ ಹಾಕ್ಬೋದು. ಒಂದು ಕೀರ್ತನ ಬರುತ್ತೆ, 6 ಶಾಸ್ತ್ರವ ನೋದಿದರೇನು, 106 ಪುರಾಣವ ಮುಗಿಸಿದರೇನು, ಸಾಧು ಸಜ್ಜನರ ಸಂಘವ ಮಾಡದೆ ಧೀರನೆಂದು ತಿರುಗಿದರೇನು. ಸೊ ನಾವು ಎಷ್ಟು ಓದ್ತೀವಿ, ಎಷ್ಟು ತಿಳ್ಕೊತೀವಿ, ಅದ್ರ ಮೇಲೆ ಜಾಣರಾಗ್ತೀವಿ, ಜ್ಞಾನ ಬರುತ್ತೆ ಅಂತ ಅಲ್ಲ ನನ್ನ ಉದ್ದೇಶ. ನಾವು ಜಾಸ್ತಿ ತಿಳ್ಕೊತಾ ಹೋದಷ್ಟು ಇದಕ್ಕೆ ಎಂಡೇ ಇಲ್ಲ. ಈ ಜ್ಞಾನ ಅನ್ನೋದು ಒಂದು ಇನ್ಫೈನೈಟ್. ಅದಕ್ಕೆ ನಮ್ಮ ಋಷಿಮುನಿಗಳು ಹಾಗೆ ಕೆಲವು ಸಾಧಕರು ಇದನ್ನೆಲ್ಲ ಬಿಟ್ಬಿಡ್ತಾರೆ, ಅಂತರ್ಮುಖವಾಗಿ ಹೋಗ್ತಾರೆ. ಅಂತರ್ಮುಖಿ ಸದಾ ಸುಖಿ ಅನ್ನೋ ಗಾದೆನ ಕೇಳಿರ್ತೀರ. ಬುದ್ಧ ಮಾಡಿದ್ದೇನು, ಅಷ್ಟೊಂದು ರಾಜಸೌಕರ್ಯ ಇದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ಅಂತರ್ಮುಖಿಯಾದ. ಆ ಖುಷಿ, ಆ ಆನಂದವನ್ನು ಕಂಡುಕೊಂಡ, ಜೀವನದ ಸತ್ಯ ಕಂಡುಕೊಂಡ. ಸೊ ನಾವು ಯಾವಾಗ ಖಾಲಿ ಆಗ್ತೀವೋ ಮೈಂಡ್ನಲ್ಲಿ, ಆವಾಗ ನಮಗೆ ಖುಷಿ ತಾನಾಗಿ ಸಿಗ್ತಾ ಹೋಗುತ್ತೆ. ನಾವು ಮಗುವಾಗಿದ್ದಾಗ ನಮ್ಮ ಮನಸ್ಸು ಯಾವ ರೀತಿ ತಿಳಿಯಾಗಿತ್ತೋ ಅದೇ ರೀತಿ ಇರಬೇಕು. ಮಗು ಏನು ಮಾಡುತ್ತೆ, ಪ್ರತಿಯೊಬ್ಬರನ್ನೂ ಪ್ರೀತಿಸುತ್ತೆ, ಅಳುತ್ತೆ, ಆ ಕ್ಷಣ ಮರ್ತು ಬಿಡುತ್ತೆ. ನಿಮಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ ಈ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟಿಂದ ನಮ್ಮ ನೆಗೆಟಿವ್ ಥಾಟ್ಸ್ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಹೇಗೆ ತೆಗಿಬಹುದು ಅಂತ. ಇದೊಂದೇ ದಾರಿ, ಮನಸ್ಸನ್ನು ಖಾಲಿ ಮಾಡ್ಕೊಳೋದು. ಜ್ಞಾನ ತಿಳ್ಕೊತ ಹೋದರೆ ಅದಕ್ಕೆ ಎಂಡೇ ಇಲ್ಲ, ಇನ್ಫಿನೈಟ್. ಒಂದೊಂದು ಮಾಯಿಂದ ಬಿಡಿಸ್ಕೊತ ಬರಬೇಕು ಅಂತಲೇ ಈ ಚಾನಲ್ನ ಮಾಡಿರೋದು, ಮಾಯಾಮುಕ್ತಿ ಅಂತ ಇದಕ್ಕೆ ಹೆಸರಿಟ್ಟಿರೋದು. ಇನ್ನೂ ಗೊಂದಲಗಳಿದ್ದರೆ, ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.